ಈ ಗಾದೆಯ ಅರ್ಥ: ಆಕಳಿದ್ದವನಿಗೆ ವ್ಯಾಕುಲವಿಲ್ಲ. ಈ ಗಾದೆ ನಮಗೆ ಜೀವನದಲ್ಲಿ ಸುಲಭ ಸುಖಗಳ ಬಗ್ಗೆ ಹೇಳುತ್ತದೆ. ಒಬ್ಬ ವ್ಯಕ್ತಿಗೆ ಎಲ್ಲಾ ಸೌಕರ್ಯಗಳು ಇದ್ದಾಗ ಅವನು ಯಾವುದೇ ಕಷ್ಟವನ್ನು ಅನುಭವಿಸುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲಾ ಸೌಕರ್ಯಗಳು ಇದ್ದಾಗ ಅವನು ಸಂತೋಷವಾಗಿರುತ್ತಾನೆ. ಉದಾಹರಣೆ: ಒಬ್ಬ ವ್ಯಕ್ತಿಗೆ ಸಾಕಷ್ಟು ಹಣ ಇದ್ದರೆ ಅವನು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ. ಅವನಿಗೆ ಎಲ್ಲಾ ಸೌಕರ್ಯಗಳು ಸಿಗುತ್ತವೆ. ಹಾಗಾಗಿ ಅವನು ಸಂತೋಷವಾಗಿರುತ್ತಾನೆ. ಒಬ್ಬ ವಿದ್ಯಾರ್ಥಿಗೆ ಒಳ್ಳೆಯ ಅಂಕಗಳು ಬಂದರೆ ಅವನು ತನ್ನ ಪೋಷಕರನ್ನು ಸಂತೋಷಪಡಿಸಬಹುದು. ಹಾಗಾಗಿ ಅವನು ಸಂತೋಷವಾಗಿರುತ್ತಾನೆ. ಇದರ ಅರ್ಥ: ಈ ಗಾದೆ ನಮಗೆ ಜೀವನದಲ್ಲಿ ಸಿಗುವ ಸಣ್ಣ ಸಣ್ಣ ಸುಖಗಳನ್ನು ಆನಂದಿಸುವ ಬಗ್ಗೆ ಹೇಳುತ್ತದೆ. ನಾವು ಎಲ್ಲಾ ಸಮಯದಲ್ಲೂ ದೊಡ್ಡ ಸುಖಗಳನ್ನು ಹುಡುಕುತ್ತಾ ಇರಬೇಕಾಗಿಲ್ಲ. ನಮಗೆ ಸಿಗುವ ಸಣ್ಣ ಸಣ್ಣ ಸುಖಗಳನ್ನು ಆನಂದಿಸಿದರೆ ನಾವು ಸಂತೋಷವಾಗಿ ಇರಬಹುದು. ಈ ಗಾದೆಯಿಂದ ನಾವು ಏನು ಕಲಿಯಬಹುದು? ಜೀವನದಲ್ಲಿ ಸಿಗುವ ಸಣ್ಣ ಸಣ್ಣ ಸುಖಗಳನ್ನು ಆನಂದಿಸುವುದು ಮುಖ್ಯ. ನಾವು ಎಲ್ಲಾ ಸಮಯದಲ್ಲೂ ದೊಡ್ಡ ಸುಖಗಳನ್ನು ಹುಡುಕುತ್ತಾ ಇರಬೇಕಾಗಿಲ್ಲ. ನಾವು ಸಿಗುವ ಸುಖಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು. ಇನ್ನಷ್ಟು, ಈ ಗಾದೆಯನ್ನು ನಾವು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತಿದ್ದರೆ ಅವನು ಈ ಗಾದೆಯನ್ನು ಬಳಸಬಹುದು. ಅಥವಾ ಒಬ್ಬ ವ್ಯಕ್ತಿ ಒಳ್ಳೆಯ ಊಟ ಮಾಡಿದ ನಂತರ ಈ ಗಾದೆಯನ್ನು ಬಳಸಬಹುದು.